ನಾರ್ಮಲ್ ಬಿರಿಯಾನಿ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಟ್ರೈ ಮಾಡಿ ಈ ಆಲ್ಫಮ್ ಮಂದಿ ರೆಸಿಪಿ. ತುಂಬ ಲೈಟಾಗಿ ತುಂಬ ಕಡಿಮೆ ಸ್ಪೈಸಸ್ನ ಯೂಸ್ ಮಾಡಿ ಒಂದು ಫ್ಲೇವರ್ಫುಲ್ ಆದ ರೈಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಚಿಕನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ಟಾರ್ಟರ್ಸ್ದು ಅವಶ್ಯಕತೆಯೇ ಇಲ್ಲ. ಆಲ್ಫಮ್ ಚಿಕನ್ ಮಂದಿ ಬಿರಿಯಾನಿ ರೆಸಿಪಿ ಮಾಡೋದಕ್ಕೆ ಫಸ್ಟ್ ಒಂದು ಜಾರಿಗೆ ಇಲ್ಲಿ ನಾನು ಮೆನ್ಷನ್ ಮಾಡಿರೋ ಮಸಾಲೆಗಳನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ, ಒಂದು ಪೌಡರ್ ಮಾಡಿ ಇಟ್ಕೊಳ್ಳಿ ಸೈಡಿಗೆ. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇಲ್ಲಿ ನಾನು 2 ಚಿಲ್ಲೀಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದರಲ್ಲಿ ಒಂದು ಅರ್ಧ ಲೆಮನ್ನ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವಿಲ್ಲ ಅಂದರೆ ಅದು ಬ್ಲ್ಯಾಕ್ ಲೆಮನ್ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. 1 ಫುಲ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿ ನಾವು ಮಾಡ್ಕೊಂಡಿದ್ವಲ್ಲ ಮಂದಿ ಮಸಾಲ ಅದನ್ನು ಕೂಡ 2 ಟೀ ಸ್ಪೂನಷ್ಟು ಫುಲ್ ನಾನು ಹಾಕಿದ್ದೀನಿ. ನೀವು ಎಷ್ಟು ರೈಸ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡು, ನೀವು ಹಾಕ್ಕೊಳ್ಳಿ. ಇವಾಗ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚಿಕನ್ನ ಒಂದು ಸ್ವಲ್ಪ ದೊಡ್ಡ ಪೀಸ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಕಟ್ಸ್ ಹಾಕಿ ಈ ಮಸಾಲೆ ಒಳಗಡೆ ಹಾಕಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ 5 ಮಿನಿಟ್ಸ್ ಇದನ್ನು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಚಿಕನ್ ಚೆನ್ನಾಗಿ ಕುಕ್ ಆಗೋ ತನಕ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಒಂದೊಂದೇ ಪೀಸನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳಿ. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಮತ್ತೆ ನಾವು ಇದನ್ನು ಫ್ರೈ ಕೂಡ ಮಾಡ್ತೀವಿ. ಅದಕ್ಕೆ 50 to 60% ಇದನ್ನು ಕುಕ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಪೀಸಸ್ನ ತೊಗೊಂಡು ಸೈಡಿಗೆ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಜಾರ್ಗೆ ನಾನಿಲ್ಲಿ ಅರ್ಧ ಈರುಳ್ಳಿ, ಅರ್ಧ ಟೊಮ್ಯಾಟೊ, 4 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರ್ಡ್ ಹಾಕಿ, ಮೊಸರು ಹಾಕಿ ಇದನ್ನು ಒಂದು ಮಸಾಲೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಗ್ರೀನ್ ಕಲರ್ ಮಸಾಲೆ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾವು ಮಾಡ್ಕೊಂಡಿದ್ವಲ್ಲ ಗ್ರೀನ್ ಮಸಾಲೆ ಅದನ್ನು ಆ್ಯಡ್ ಮಾಡಿ, ಸ್ವಲ್ಪ ಅರಿಶಿಣ, ಆಮೇಲೆ ನಾವು ಮಾಡ್ಕೊಂಡಿದ್ವಲ್ಲ ಮಂದಿ ಮಸಾಲ ಅದನ್ನೇ ನೀವು ಸ್ವಲ್ಪ ಹಾಕ್ಕೊಳ್ಳಿ, 1 ಟೀ ಸ್ಪೂನಷ್ಟು ಸಾಕು. ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಅರ್ಧದಿಂದ 1 ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ, ಬೀಜ ಎಲ್ಲ ತೆಗೆದು ಆ್ಯಡ್ ಮಾಡಿ, ನಾನು ಲಾಸ್ಟಿಗೆ ತೆಕ್ಕೊಂಡಿದ್ದೆ ಬೀಜನ, ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳಿ. ಇವಾಗ ನಾವು ಬಾಯ್ಲ್ ಮಾಡ್ಕೊಂಡು ಚಿಕನ್ ಇಟ್ಕೊಂಡಿದ್ವಲ್ಲ ಆ ಚಿಕನ್ ಪೀಸಸ್ನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಕು, ಜಾಸ್ತಿ ಬೇಡ. ಇದನ್ನು ಶಾಲೋ ಫ್ರೈ ಈ ಥರ ಮಾಡ್ಕೊಳ್ಳಿ. ಒಂದು ಕಡೆ ಸ್ವಲ್ಪ ಹೊತ್ತು ಇನ್ನೊಂದು ಕಡೆ ಸ್ವಲ್ಪ ಹೊತ್ತು ಟರ್ನ್ ಮಾಡಿಕೊಂಡು ನಾವು ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಈ ಥರ ಮಸಾಲೆ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಒಂದೊಂದು ಕಡೆ ಫ್ರೈ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಆದಮೇಲೆ ಮತ್ತೆ ಟರ್ನ್ ಮಾಡಿ, ಜಸ್ಟ್ ಇದು ಹಸಿ ವಾಸನೆ ಹೋಗೋ ತನಕ, ಇದು ಆಲ್ರೆಡಿ ಚಿಕನ್ ಚೆನ್ನಾಗಿ ಬೆಂದಿದೆ, ಜಸ್ಟ್ ಸ್ವಲ್ಪ ಅದು ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಇದೆಲ್ಲ ಫ್ರೈ ಆದಮೇಲೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ನೀವು ಒಂದು ಜಾಲಿ ಮೇಲೆ ಇಟ್ಟು ಇದನ್ನು ಸ್ವಲ್ಪ
ಸ್ಮೋಕಿ ಫ್ಲೇವರ್ನ ಕೊಟ್ಕೊಳ್ಳಿ. ಸ್ವಲ್ಪ ಆಲ್ಫಮ್ ಅಂದರೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಇರುತ್ತೆ, ಅದಕ್ಕೆ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದು ನಾವು ಮಾಡಿದ್ವಲ್ಲ ಅದು ಈ ಥರ ಮೇಲೆ ಸ್ವಲ್ಪ ಹಾಕಿ ಇದನ್ನು ಡೈರೆಕ್ಟ್ ಫೈರ್ ಮೇಲೆ ಈ ಥರ ಸ್ಮೋಕ್ ಫ್ಲೇವರ್ನ ಕೊಟ್ಕೊಡಿ. ತುಂಬ ಚೆನ್ನಾಗಿರುತ್ತೆ. ಚಿಕನ್ ಮಾತ್ರ ನೀವು ಹೋಟೆಲ್ಸಲ್ಲಿ ಆರ್ಡರ್ ಮಾಡ್ತೀರಲ್ಲ ಆಲ್ಫಮ್ ಚಿಕನ್, ಸೇಮ್ ಅದೇ ಥರ ಇರುತ್ತೆ. ಇವಾಗ ನಾನು ಈ ಕಡೆ ನೀರು ಹಾಕಿದ್ದೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿರಿ. ಅದು ನೀರು ಬಾಯ್ಲ್ ಆದಮೇಲೆ ನಾನಿಲ್ಲಿ 1.5 ಕಪ್ಪಷ್ಟು ಬಾಸ್ಮತಿ ರೈಸನ್ನು ಫಸ್ಟೇ ನೆನೆಸೋಕ್ಕಿಟ್ಟಿದ್ದೆ. 1.5 ಕಪ್ಪಿಗೆ ನಾನಿಲ್ಲಿ 1 ಕಪ್ಪಿಗೆ 2 ಕಪ್ ನೀರಿನ ಅಳತೆ ಆ ಥರ ನೀವು ನೋಡ್ಕೊಂಡು ಹಾಕ್ಕೊಂಡು ಅಕ್ಕಿನ ಹಾಕಿ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಾದಮೇಲೆ ಈ ಪೀಸಸ್ನ ಅದ್ರ ಮೇಲೆ ಇಟ್ಟು ಒಂದೊಂದಾಗಿಯೇ ನಿಮಗೆ ಯಾವ ಥರ ಬೇಕು ನೀವು ಆ ಥರ ಸರ್ವ್ ಮಾಡ್ಬೋದು. ಲೈಕ್ ಕ್ಯಾರೆಟ್ಸು, ಫ್ರೈಡ್ ಆನಿಯನ್ಸ್ ಮತ್ತು ಕ್ಯಾಶ್ಯೂ ಎಲ್ಲ ಫ್ರೈ ಮಾಡ್ಕೊಂಡು ಹಾಕೋಬೋದು. ನಾನು ಜಸ್ಟ್ ಸಿಂಪಲ್ಲಾಗಿ ನಾನು ತುಂಬ ಅರ್ಜೆಂಟಲ್ಲಿ ಮಾಡಿದ್ದು, ಸೊ ನಾನು ಸಿಂಪಲ್ಲಾಗಿ ಡೆಕೋರೇಟ್ ಏನೂ ಮಾಡ್ತಿಲ್ಲ. ಸ್ವಲ್ಪ ಈ ಪೀಸಸ್ನ ಇಟ್ಟು ನೋಡಿ ಈ ಥರ ಪೀಸಸ್ನ ಎಲ್ಲ ಇಟ್ಟು ಲಿಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಇವಾಗ ಮಂದಿಗೆ ಚಟ್ನಿ ಇಲ್ಲ ಅಂದರೆ ಆಗಲ್ಲ, ಅದಕ್ಕೆ ಇನ್ನೊಂದು ಜಾರಿಗೆ 1 ಟೊಮ್ಯಾಟೊ, 4 ಗಾರ್ಲಿಕ್ಕು, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಸೂಪರ್ ಆದ ಚಟ್ನಿ ರೆಡಿ ಆಗುತ್ತೆ. ಮಂದಿಗೆ ಅಂತೂ ಈ ಚಟ್ನಿ ಕಾಂಬಿನೇಷನ್ ಸೂಪರ್. ನೆಕ್ಸ್ಟ್ ನೋಡಿ ಒಂದು 10 ಮಿನಿಟ್ಸ್ ಇದು ಲೋ ಫ್ಲೇಮಲ್ಲಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ರೈಸು ಮತ್ತು ಈ ಆಲ್ಫಮ್ನ ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ತುಂಬ ಲೈಟಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬ ಲೈಟಾಗಿ ತಿನ್ನಬೇಕು ಅನಿಸಿದರೆ ಈ ಮಂದಿನ ಟ್ರೈ ಮಾಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪನೂ ಸ್ಪೈಸಿ ಇರಲ್ಲ ಅಂದರೆ ಟೇಸ್ಟಿ ಇಲ್ಲ ಅಂತ ಅರ್ಥ ಅಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ಲೇವರ್ದು ತುಂಬ ಚೆನ್ನಾಗಿರುತ್ತೆ ರೈಸ್ದು. ಚಿಕನ್ ಮಾತ್ರ ಆಲ್ಫಮ್ ನೀವು ಟ್ರೈ ಮಾಡಲೇಬೇಕು. ಸ್ವಲ್ಪ ಚಟ್ನಿ ಹಾಕ್ಕೊಂಡು ಈ ಆಲ್ಫಮ್ನ ತಿಂದರೆ ಸೇಮ್ ರೆಸ್ಟೋರೆಂಟ್ಸಲ್ಲಿ ತಿಂತೀವಿ ಅನ್ನಂಗಾಗುತ್ತೆ. ಈ ವೀಕೆಂಡ್ಸ್ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೈ ಬೈ ಆಲ್.